ನಾನು ತುಮಕೂರವರು. ನಾನು ಜಾಬ್ ಬಂದು ಜರ್ನಲಿಸ್ಟ್ ರಿಯಾಲಿಟಿನಲ್ಲಿ ಮಾಡೋದು. ಸೋಷಿಯಲ್ ವರ್ಕರ್ ಸಮಾಜ ಸೇವೆ ಕೂಡ ಮಾಡ್ತೀನಿ. ಹೀಗೆ ಅಂದರೆ 2 ನಿಮಿಷ ಟೈಮ್ ಕೊಟ್ಟರೆ ಯಾರು ಬಡವರು ಇರ್ತಾರೋ ಅಂಗಡಿಕರ್ತಿರ್ತಾರೋ ಅವ್ರ ಮನೆಗೆ ಹೋಗಿ, ಯಾರು ನಾನು ಕಾಲ್ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೈಲ ಸಹಾಯ ಮಾಡ್ತೀನಿ. ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವ್ರ ಸಹಾಯ ಕೂಡ ಮಾಡಿಸ್ತೀನಿ. ನನಗೆ ನಮ್ಮೂರು ಬಂದು ತುಮಕೂರು ಗ್ರಾಮ ಅಂತಲ್ಲ, ನಾಗೋಲಿ ಚಿಕ್ಕಹಿರಪಳ್ಳಿ ಅಂತ. ಅಲ್ಲಿ 78 ವರ್ಷ ಆಯಿತು ಒಂದು ಬಸ್ಸು ಪುರಸ ವ್ಯವಸ್ಥೆ ಆಗಿರಲಿಲ್ಲ. ಈಗ ಒಂದು 15 ದಿನದಿಂದ ಒಂದು 2 ವರ್ಷದಿಂದ ಫಾಲೋಅಪ್ ಮಾಡಿ ಮೊನ್ನೆ ಒಂದು 78 ವರ್ಷ ಕಳೆದ ಮೇಲೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ. ಮತ್ತು ಸ್ಕೂಲು ಡೆಮೊಲಿಷ್ ಮಾಡಿಸಿ ಇದೇ ಸೋಮಣ್ಣ ಕಡೆಯಿಂದ ಒಂದು 20 ಲಕ್ಷ ಕಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಅದು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಮೊದಲನೇದಾಗಿ ನಮ್ಮ ಸಮುದಾಯದ ಹೆಮ್ಮೆ ಅಂದರೆ ನೀವು ಇವತ್ತು ನಮ್ಮ ರಾಜ್ಯದಿಂದ ಎಲೆಕ್ಟಾಗಿ ಮೇಘಾಲಯಕ್ಕೆ ಹೋಗ್ತೀರಾ, ಅದಕ್ಕೆ ನಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ರೀತಿ ನಮಗೆ ಏನು ಸಮಸ್ಯೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದವರು ತುಂಬ ಬಡವರು ಇದ್ದಾರೆ. ಅವರು ಕೆಲಸ ಆಡಿಸಿ ಬೆಂಗಳೂರಿಗೆ ಬರ್ತಾರೆ. ಸುಮಾರು ಜನ ಎಲ್ಲ 90% ಏನಾಗ್ತದೆ ಇವತ್ತು ಬೆಂಗಳೂರು ಬಂದು ಗಾರೆ ಕೆಲಸದಲ್ಲಿ ಮೇಲ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಏನಕ್ಕೆ ಅಂದರೆ ಅಲ್ಲಿ ಕಮ್ಮಿ ಸಂಬಳ, ಇವಾಗ ಕಮ್ಮಿ 100 ರೂಪಾಯಿ 50 ರೂಪಾಯಿಗೆಲ್ಲ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಒಂದು 600-700 ರೂಪಾಯಿ ಕೊಟ್ಟರೆ ಒಂದು 6 ತಿಂಗಳು 3 ತಿಂಗಳು ಕೆಲಸ ಮಾಡಿ ತಿರ್ಗಾ ಒಂದು ತಿಂಗಳಿಗೆ ಮತ್ತೆ ಕೆಲಸಕ್ಕೆ ಹೋಗೋದು ಉಳ್ಕೊಂಡು ತಿರ್ಗಿ ವಾಪಸ್ ಇಲ್ಲೇ ಬಂದು ಜೀವನ ಮಾಡ್ತಾರೆ. ಅದನ್ನ ಅಲ್ಲಿ ಏನಾದರೂ ಒಂದು ಏನೋ ಕೆಲಸ ಮಾಡೋದಕ್ಕೆ ಒಂದು ಅಲ್ಲಿ ಏನಾದರೂ ಒಂದು ಜೀವನ ಅನುಭವಿಸೋಕ್ಕೆ ಮತ್ತು ಇಚ್ಛಿತಾಗಿ ಒಂದು ಸಂಬಳ ಕೊಡೋತರ ಮತ್ತು ವಿದ್ಯಾಭ್ಯಾಸ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಜುಕೇಷನ್ ರೆಡಿನೇ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಫ್ರೀನೇ ಇದೆ ಎಜುಕೇಷನ್, ಜೊತೆ ಮಿಡ್ ಡೇ ಮೀಲ್ ಬೇರೆ ಇದೆ, ಬಟ್ಟೆ ಕೊಡ್ತಾರೆ. ಎಜುಕೇಷನ್ದು ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಸಮಸ್ಯೆ ಡೊನೇಷನ್ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಆ ಸಮಸ್ಯೆ ಇಲ್ಲ.